ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೌದಿ ಅರೇಬಿಯಾದಲ್ಲಿ ಇರಾನ್ ಮಿಸೈಲ್ ಅಟ್ಯಾಕ್ ಅನ್ನು ಮಾಡಿದೆ. ಜನವಸತಿ ಕಟ್ಟಡದ ಮೇಲೆ ಇರಾನ್ ಮಿಸೈಲ್ ದಾಳಿಯನ್ನ ನಡೆಸಿದೆ. ಈ ದಾಳಿಯಲ್ಲಿ ಓರ್ವ ಭಾರತೀಯ ಸೇರಿ 2 ಸಾವನ್ನಪ್ಪಿದ್ದಾರೆ. ಜನರು ವಾಸ ಮಾಡ್ತಾ ಇರುವಂತಹ ಜಾಗಗಳ ಮೇಲೆ ಇದೀಗ ಇರಾನ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಇರಾನ್ ದಾಳಿಯಲ್ಲಿ 12 ಮಂದಿ ಭಾರತೀಯರು ಗಾಯಗೊಂಡಿದ್ದಾರೆ. ರಿಯಾದ್ನ ಅಲ್ ಹರ್ಜ್ ಮೇಲೆ ನಡೆದಿರುವಂತಹ ಮಿಸೈಲ್ ಅಟ್ಯಾಕ್ ಇದು. ಕಳೆದ 9 ದಿನಗಳಿಂದಲೂ ಕೂಡ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಸಂಘರ್ಷದಲ್ಲಿ ಸಾಕಷ್ಟು ಮಂದಿ ಸಾವಿರಕ್ಕೂ ಅಧಿಕ ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಯುದ್ಧ ಭೂಮಿ ಇರಾನ್ನಲ್ಲಿ ಮತ್ತೊಂದು ಗಂಡಾಂತರ ಎದುರಾಗಿದೆ. ತೈಲ ಘಟಕಗಳು ಹೊತ್ತಿ ಉರಿದಿವೆ. ಹಾಗಾಗಿ ಜನರ ಮೇಲೆ ಇದು ದೊಡ್ಡ ಪರಿಣಾಮವನ್ನೇ ಬೀರಲಿದೆ, ದುಷ್ಪರಿಣಾಮವನ್ನು ಬೀರಲಿದೆ. ಜನರನ್ನ ಸೈಲೆಂಟ್ ಆಗಿ ಕೊಲ್ಲಲಿದೆ ತೈಲ ಬಾಂಬ್. ಇರಾನ್ನ ಭವಿಷ್ಯಕ್ಕೆ ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ದಾಳಿ ಇದೆಯಲ್ಲ, ಇದು ಕೊಳ್ಳಿಯನ್ನ ಇಟ್ಟಿದೆ. 30 ವರ್ಷದ ಬಳಿಕ ಮಾರಕ ಕಾಯಿಲೆಯ ದಾಳಿಯ ಭೀತಿ ಇರಾನ್ ಅನ್ನ ಆವರಿಸಿಕೊಂಡಿದೆ. ಇರಾನ್ ನೆಲವನ್ನು ಆವರಿಸಿರುವ ಕಪ್ಪು ಹೊಗೆ, ಬೆಂಕಿಯ ನದಿ, ಕಪ್ಪು ಹೊಗೆಯಿಂದ ಮುಂದೆ ಕಾದಿದೆ ಆಪತ್ತು. ಪೆಟ್ರೋಲಿಯಂ ಸುಟ್ಟ ಬಳಿಕ ವಿಷಾನಿಲ ರಿಲೀಸ್ ಆಗುತ್ತೆ. ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಆಗಿ ಬದಲಾಗುತ್ತೆ. ವಿಷಕಾರಿ ಹೈಡ್ರೋಕಾರ್ಬನ್ ಗಾಳಿಯಲ್ಲಿ ಸೇರಿಕೊಳ್ಳುತ್ತೆ. ಇವು ಮಳೆ ನೀರಿನಲ್ಲಿ ಬೆರೆತಾಗ ಪಾಯ್ಸನ್ ಆಗುತ್ತೆ. ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲವಾಗುತ್ತೆ. ಸಲ್ಫ್ಯೂರಿಕ್ ನೈಟ್ರಿಕ್ ಆಮ್ಲದಿಂದ ವಿನಾಶ ಕಾದಿದೆ. ಆಮ್ಲ ಮಳೆಯಿಂದ ಶ್ವಾಸಕೋಶಗಳು ಡ್ಯಾಮೇಜ್ ಆಗುತ್ತವೆ. ಚರ್ಮದ ಕಾಯಿಲೆ, ಕ್ಯಾನ್ಸರ್ನಂತಹ ಕಾಯಿಲೆಗಳು ಅಟ್ಯಾಕ್ ಆಗುವ ಸಾಧ್ಯತೆ ಹೆಚ್ಚಿದೆ. 1991ರಲ್ಲಿ ಕುವೈತ್ ಮೇಲೆ ದಾಳಿ ಮಾಡಿದ್ದ ಅಮೆರಿಕ ಸದ್ದಾಂ ಆಯಿಲ್ ಬಾವಿಗಳನ್ನು ಸುಟ್ಟಿತ್ತು. ಆಪರೇಷನ್ ಡೆಸರ್ಟ್ ಸ್ಟೋರ್ಮ್ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು. ಆಪರೇಷನ್ನಲ್ಲಿ ಭಾಗಿಯಾಗಿದ್ದ ಸೈನಿಕರಿಗೆ ಅನಾರೋಗ್ಯ ಕಾಡಿತ್ತು. ನರಕ ಅನುಭವಿಸುತ್ತಿದ್ದಾರೆ ಅಮೆರಿಕದ ಕೆಲವು ಸೈನಿಕರು. ನರಗಳಿಗೆ ಹಾನಿಯಾಗಿತ್ತು. ಕ್ಯಾನ್ಸರ್ ಕಾಯಿಲೆಯಿಂದ ಕೆಲವರು ದುರ್ಮರಣಕ್ಕೀಡಾಗಿದ್ದಾರೆ. ಇರಾನ್ಗೆ ಖಮನೈ ಪುತ್ರನೇ ನೂತನ ಅಧಿಪತಿ. ಮತ್ತೊಂದು ಕಡೆ ಮುಜ್ತಬಾ ಖಮನೈ ಹೆಸರು ಅಧಿಕೃತವಾಗಿ ಘೋಷಣೆಯಾಗಿದೆ. ಆದ್ರೆ ಮತ್ತೊಂದು ಕಡೆ ಸುಪ್ರೀಂ ಹೆಚ್ಚು ದಿನ ಉಳಿಯಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಮತ್ತೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇರಾನ್ನ ವಶದಲ್ಲಿ ಅಮೆರಿಕದ 6 ಯೋಧರು. ಅಮೆರಿಕ ನೌಕಾಪಡೆಯ ಕೆಲ ಯೋಧರನ್ನ ವಶಕ್ಕೆ ಪಡೆದಿದೆ. ಫೋಟೋಗಳನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಈ ಯೋಧರನ್ನ ಎಲ್ಲಿ ಮತ್ತು ಹೇಗೆ ವಶಕ್ಕೆ ಪಡೆಯಲಾಗಿದೆ, ಯೋಧರನ್ನ ವಶಕ್ಕೆ ಪಡೆದ ಬಗ್ಗೆ ಯಾವುದೇ ಮಾಹಿತಿಯನ್ನ ಇನ್ನೂ ಬಹಿರಂಗಪಡಿಸಿಲ್ಲ. ಆದರೆ ಅಮೆರಿಕದ 6 ಮಂದಿ ಯೋಧರನ್ನ ಇರಾನ್ ವಶಕ್ಕೆ ಪಡೆದಿದೆ. ಅಮೆರಿಕ ನೌಕಾಪಡೆಯ ಯೋಧರು ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಹೇಗೆ ವಶಕ್ಕೆ ಪಡೆದ್ರು, ಎಲ್ಲಿ ಪಡೆದ್ರು ಅನ್ನೋದ್ರ ಬಗ್ಗೆ ಇರಾನ್ನಿಂದ ಯಾವುದೇ ಮಾಹಿತಿ ರಿವೀಲ್ ಆಗಿಲ್ಲ ಈ ಕ್ಷಣದವರೆಗೂ ಕೂಡ.